ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಇಷ್ಟ ಆಗೋ ಒಂದು ಕಂಟೆಂಟನ್ನು ತೊಗೊಬಂದಿದ್ದೀನಿ. ಏನಪ್ಪ ಅಂತಂದರೆ, ಸುಮಾರು ಜನ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡ್ತಾಯಿದ್ರಿ ಈ ಸ್ಟೇಟ್ ಸ್ಕೀಮ್ಸು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸನ್ನು ಮಾಡಿ ಅಂತೇಳಿ. ಸೊ ನಿಮ್ಮ ಒಂದು ಒತ್ತಾಯದ ಮೇರೆಗೆ ನಾನು ಮೊದಲನೇದಾಗಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ನ ಒಂದು ಕಂಟೆಂಟನ್ನು ಸಿದ್ಧಪಡಿಸ್ಕೊಂಡು ನೀಟಾಗಿ ನಿಮ್ಗೆ ಅರ್ಥ ಆಗೋ ರೀತಿ ಸ್ಲೈಡ್ಸನ್ನು ರೆಡಿ ಮಾಡಿ ನಿಮ್ಗೆ ಅನುಕೂಲ ಆಗೋದಕ್ಕೆ ಸಾಕಷ್ಟು ಕಷ್ಟಪಟ್ಟು ಈ ಒಂದು ಸ್ಲೈಡ್ಸ್ನ ಸಿದ್ಧಪಡಿಸಿ ನಿಮಗೆ ಅರ್ಥ ಮಾಡಿಸೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಸ್ನೇಹಿತರೆ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಏನಾದರೂ ಡೌಟ್ಸ್ ಇದ್ದಲ್ಲಿ ನೀವು ಈ ನಂಬರ್ಗೆ ಕರೆ ಮಾಡ್ಬೋದು ಸ್ನೇಹಿತರೆ. ಬನ್ನಿ, ಹೆಚ್ಚು ತಡ ಮಾಡದೆ ನಾವು ಡೈರೆಕ್ಟಾಗಿ ಒಂದು ಕಂಟೆಂಟ್ಗೆ ಮೂವ್ ಆನ್ ಆಗೋಣ. ಒಂದು ನಿಮಿಷ ಸ್ನೇಹಿತರೆ. ಓಕೆ ನೋಡಿ, ಮೊದಲನೇದಾಗಿ ನಾನು 2013ರಿಂದ ಯೋಜನೆಗಳನ್ನ ಪಟ್ಟಿ ಮಾಡಿದ್ದೇನೆ. ಒಂದೊಂದೇ ನೋಡ್ತಾ ಹೋಗೋಣ ಸ್ನೇಹಿತರೆ. ಇದು ಕರೆಂಟ್ ಅಫೇರ್ಸ್ ಅಲ್ಲದೇ ಇದ್ರೂ ಈ ಯೋಜನೆಗಳು ಇನ್ನೂ ಚಾಲ್ತಿಯಲ್ಲಿವೆ ಸ್ನೇಹಿತರೆ, ಅದು ಗಮನ ಇರಲಿ. ಕರೆಂಟ್ ಅಫೇರ್ಸ್ ಆಗದೇ ಇದ್ರೂ ಯೋಜನೆಗಳೆಲ್ಲ ಚಾಲ್ತಿಯಲ್ಲಿದೆ. ಈ ಚಾಲ್ತಿಯಲ್ಲಿರ್ತಕ್ಕಂಥ ಯೋಜನೆಗಳೆಲ್ಲ ಜನರಲ್ ನಾಲೆಡ್ಜ್ ಕ್ವಶನ್ಸ್ಗೆ ನಿಮಗೆ ಬರ್ತಕ್ಕಂಥ ಚಾನ್ಸಸ್ಸು ತುಂಬ ಇದೆ ಸ್ನೇಹಿತರೆ. ಬನ್ನಿ, ಮೊದಲನೇ ಒಂದು ಕಂಟೆಂಟನ್ನು ನೋಡೋಣ. 2013ರ ಯೋಜನೆಗಳು ಅಂದರೆ 2013ರಲ್ಲಿ ಕೆಲವೊಂದು ಯೋಜನೆಗಳನ್ನು ಜಾರಿಗೆ ಮಾಡ್ತಾರೆ. ಆ ಜಾರಿಗೆ ಮಾಡಿರ್ತಕ್ಕಂಥ ಯೋಜನೆಗಳು ಪುನಃ ಏನಾಗುತ್ತೆ, ಅದು ರೀನೇಮ್ ಆಗುತ್ತೆ ಸ್ನೇಹಿತರೆ. ಓಕೆನಾ? ಆ ರೀನೇಮ್ ಆಗಿರ್ತಕ್ಕಂಥ ಒಂದು ಅಂಶಗಳನ್ನು ನಾವು ಗಮನಿಸ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ LPGಗಾಗಿ ನೇರ ಲಾಭದ ವರ್ಗಾವಣೆಯನ್ನು ಪಹಲ್ ಎಂದು ಮರುನಾಮಕರಣ ಮಾಡ್ತಾರೆ ಸ್ನೇಹಿತರೆ. ಈ ಪಹಲ್ ಅಂದರೆ ಏನು ಅಂತ ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ಅರ್ಥ ಆಗುತ್ತೆ ಸ್ನೇಹಿತರೆ. ಮತ್ತು ಈ ನಿರ್ಮಲ್ ಭಾರತ್ ಅಭಿಯಾನ ಅಂತಕ್ಕಂಥ ಒಂದು ಯೋಜನೆನ ಏನು ಮಾಡ್ತಾರೆ, ಸ್ವಚ್ಛ ಭಾರತ್ ಮಿಷನ್ ಅಂತ ರೀನೇಮ್ ಮಾಡ್ತಾರೆ, ಮರುನಾಮಕರಣ ಮಾಡ್ತಾರೆ ಸ್ನೇಹಿತರೆ. ಓಕೆ. ಮತ್ತು ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ NULM. ಓಕೆನಾ? ಈ NULM ಅನ್ನತಕ್ಕಂಥದ್ದನ್ನು ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಂತ ಮರುನಾಮಕರಣ ಮಾಡ್ತಾರೆ ಸ್ನೇಹಿತರೆ. ಓಕೆ, ಇವು ಮೂರು ಪ್ರಮುಖವಾದಂತಹ ಅಂಶಗಳು 2013ರಲ್ಲಿ. ಓಕೆನಾ? ಈ ರೀನೇಮ್ ಮಾಡಿರ್ತಕ್ಕಂಥ ಯೋಜನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆ. ನೋಡಿ, ಮೊದಲನೇದಾಗಿ ಹೇಳಿದೆ ಪಹಲ್ ಅಂತ. ನೋಡಿ, ಪಹಲ್ ಯೋಜನೆ. ಈ ಪಹಲ್ ಯೋಜನೆ ಅಂತಂದರೆ ಏನು ಅಂದರೆ, ಈಗ ನಾವೇನಾದರೂ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು LPG ತೊಗೊಂಡಿರ್ತೀವಿ. LPG ತೊಗೊಂಡ್ರೆ ಅದು ಡೈರೆಕ್ಟ್ ಅವ್ರ ಅಕೌಂಟ್ಗೇ ಹೋಗ್ಬಿಡುತ್ತೆ. ಡೈರೆಕ್ಟ್ ಅಮೌಂಟು ಅವ್ರ ಅಕೌಂಟ್ಗೇ ರೀಚ್ ಆಗ್ತಕ್ಕಂಥದ್ದು, ಅದೊಂದು ಪ್ರಯೋಜನ. ಓಕೆ. ನೋಡಿ, ಪಹಲ್ ಯೋಜನೆಯು LPG DBTL, ಓಕೆ, ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ LPG, ಓಕೆ, ಇದರ ಒಂದು ನೇರ ಲಾಭ ವರ್ಗಾವಣೆ ಅಂತಕ್ಕಂಥದ್ದು ಅದಕ್ಕೆ ಸಂಬಂಧಿಸಿದೆ. ಈ ಸಬ್ಸಿಡಿ ಅಮೌಂಟ್ ಇರುತ್ತಲ್ಲ, ಈ ಸಬ್ಸಿಡಿ ಅಮೌಂಟ್ ಏನಿದೆ ಅದನ್ನು ಡೈರೆಕ್ಟಾಗಿ ಅವರ ಬ್ಯಾಂಕ್ಗಳಿಗೇ ವರ್ಗಾಯಿಸುವ ಮೂಲಕ LPG ಗ್ರಾಹಕರಿಗೆ ಈ ಒಂದು ಪ್ರಯೋಜನ ಕೊಡ್ತಕ್ಕಂಥ ಒಂದು ಗುರಿಯನ್ನು ಹೊಂದಿದೆ ಸ್ನೇಹಿತರೆ ಈ ಒಂದು ಯೋಜನೆ. ಇದರಿಂದಾಗಿ ಗ್ರಾಹಕರು ಯಾವುದೇ ತೊಂದರೆಗಳಿಲ್ಲದೆ ಕೈಗೆಟುಕುವ ಒಂದು ದರದಲ್ಲಿ ಮತ್ತು LPG ಸಂಪರ್ಕವನ್ನು ಅವರು ಪ್ರವೇಶಿಸಬಹುದಾಗಿತ್ತು. ಓಕೆ, ಈಗಲೂ ಕೂಡ LPG ನಮಗೆ ಸಿಗ್ತಾ ಇದೆ, ಅದು ಗೊತ್ತಿರಲಿ ನಿಮಗೆ. ಮತ್ತು ಎರಡನೇದೇನಪ್ಪ ಅಂತಂದರೆ ಸ್ವಚ್ಛ ಭಾರತ್ ಮಿಷನ್ ಅಂತೇಳಿ. ಈ ಸ್ವಚ್ಛ ಭಾರತ್ ಮಿಷನ್ನ ಒಂದು ಉದ್ದೇಶ ಏನಾಗಿದೆ ಅಂತಂದರೆ ನೋಡೋಣ. 2019 ಅಕ್ಟೋಬರ್ 2ರೊಳಗೆ ಬಯಲು ಮುಕ್ತ ಭಾರತವನ್ನು ಸಾಧಿಸಲು 2014ರಲ್ಲೇ ಅವ್ರು ಏನು ಮಾಡ್ತಾರೆ, ಜಾರಿಗೆ ಮಾಡ್ತಾರೆ ಸ್ನೇಹಿತರೆ. ಓಕೆ.
ಸಾರಿ 2014ರಲ್ಲಿ ಇವರು ಜಾರಿಗೆ ಮಾಡ್ತಾರೆ. ನೋಡಿ, ಅಂದಿನ ಒಂದು ಭಾರತದ ಪ್ರಧಾನಮಂತ್ರಿಗಳು ಮಹಾತ್ಮ ಗಾಂಧಿ ಅವರಿಗೆ ಗೌರವಾರ್ಥವಾಗಿ ವಿಶ್ವದ ಅತಿ ದೊಡ್ಡ ನೈರ್ಮಲ್ಯ ಉಪಕ್ರಮವಾದ ಸ್ವಚ್ಛ ಭಾರತ್ ಮಿಷನನ್ನು ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟು ಇನ್ನು ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ಇದರ ಬಗ್ಗೆ ನೋಡೋಣ. ಈ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಂತಕ್ಕಂಥದ್ದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯದ ಮಿಷನ್. ಅಂದರೆ ಲೈವ್ಲಿಹುಡ್, ಹೇಗೆ ಬದುಕಬೇಕು, ಬಡವರು ಹೇಗೆ ಬದುಕಬೇಕು, ಅವರ ಒಂದು ಜೀವನ ಒಂದು ಶೈಲಿ ಹೇಗಿರಬೇಕು, ಮತ್ತು ಅವರ ಜೀವನ ಒಂದು ಉಪಾಯ ಅಂದರೆ ಹೇಗೆ ನಾವು ವಾಸಿಸಬೇಕು, ಯಾವ ಒಂದು ಲೈಫನ್ನು ಲೀಡ್ ಮಾಡಬೇಕು ಅಂತಕ್ಕಂಥದ್ದು ಹೇಳುತ್ತೆ ಸ್ನೇಹಿತರೆ. ಇದು ಬಡವರಿಗೆ, ವಿಶೇಷವಾಗಿ ಮಹಿಳೆಯರಿಗೆ, ಬಡವರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಬಲವಾದ ಸಂಸ್ಥೆಗಳನ್ನು ನಿರ್ಮಿಸುವ ಮೂಲಕ ಬಡತನ ಕಡಿತವನ್ನು ಉತ್ತೇಜಿಸಲು, ಅಂದರೆ ಪಾವರ್ಟಿನ ರಿಡ್ಯೂಸ್ ಮಾಡಬೇಕು ಅಂತೇಳಿ ಈ ಒಂದು ಸಂಸ್ಥೆಗಳನ್ನು ಪ್ರವೇಶಿಸಲು ಅನುವು ಮಾಡಿಕೊಡುವ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ, ಅಂದರೆ MORD ಅಂದರೆ ಮಿನಿಸ್ಟ್ರಿ ಆಫ್ ರೂರಲ್ ಆ್ಯಂಡ್ ಡೆವಲಪ್ಮೆಂಟ್, ಓಕೆ, ರೂರಲ್ ಡೆವಲಪ್ಮೆಂಟ್ ಅಂತ ಇದರ ಒಂದು ಪ್ರಮುಖ ಕಾರ್ಯ ಆಗಿರುತ್ತೆ ಸ್ನೇಹಿತರೆ. ಅಂದರೆ ತೀರಾ ಬಡವರು ಇದ್ದಾರೆ ನಮ್ಮ ದೇಶದಲ್ಲಿ. ಆ ಬಡವರೆಲ್ಲನೂ ಉತ್ತಮ ಒಂದು ಜೀವನ ನಡೆಸಬೇಕು, ಅವ್ರಿಗೆ ಯಾವುದೇ ರೀತಿಯಾದ ಕಷ್ಟ ಆಗಬಾರ್ದು, ಅವ್ರಿಗಂತಲೇ ಈ ಒಂದು ಸಂಸ್ಥೆ ಮತ್ತು ಈ ಒಂದು ಯೋಜನೆ ಪ್ರಾರಂಭ ಮಾಡಿದ್ರು ಸ್ನೇಹಿತರೆ. ನೆಕ್ಸ್ಟು 2014ರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಯೋಜನೆಗಳು ಜಾರಿಗೆ ಆಯಿತು. ನೋಡಿ, ಮೊದಲನೇದು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ. ಇದು ಎಲ್ಲರ ಥರನೂ ಇರಬೇಕು ಅಂತ ನನ್ನ ಒಂದು ಭಾವನೆ. ಎಲ್ಲರೂ ಈ ಒಂದು ಅಕೌಂಟ್ ಮಾಡಿಸಿದ್ದೀರಾ ಅಂತ. ನೋಡಿ, ಇದ್ರ ಬಗ್ಗೆ ನೋಡೋದಾದರೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯು ಆರ್ಥಿಕ ಸೇರ್ಪಡೆಯ ರಾಷ್ಟ್ರೀಯ ಮಿಷನ್ ಆಗಿದ್ದು, ಇದು ಸಮಗ್ರ ಆರ್ಥಿಕ ಸೇರ್ಪಡೆಯನ್ನು ತರಲು ಮತ್ತು ದೇಶದ ಎಲ್ಲ ಮನೆಗಳಿಗೆ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸಲು ಸಮಗ್ರವಾದಂತಹ ಒಂದು ವಿಧಾನ ಇದು. ಅಂದರೆ ಕೆಲವ್ರ ಹತ್ರ ಅಕೌಂಟ್ ಇರಲಿಲ್ಲ ಪಾಪ. ಈಗ ದಿನಗೂಲಿ ಮಾಡೋರ ಹತ್ರ ಎಲ್ಲ ಅಕೌಂಟ್ ಇತ್ತು ಅಲ್ವಾ? ಇಲ್ಲ, ಅವ್ರಿಗಂತಲೇ ಈ ಒಂದು ಅಕೌಂಟನ್ನು ತೊಗೊಂಬಂದರು ನರೇಂದ್ರ ಮೋದಿಯವರು. ಎಲ್ಲರ ಹತ್ರನೂ ಅಕೌಂಟ್ ಇರಬೇಕು, ಎಲ್ಲರೂ ಅಕೌಂಟಲ್ಲೇ ಟ್ರಾನ್ಸಾಕ್ಷನ್ ಮಾಡಬೇಕು, ಎಲ್ಲರೂ ಬ್ಯಾಂಕಲ್ಲಿ ಹೋಗಿ ಅವ್ರ ದುಡ್ಡನ್ನು ಜೋಪಾನವಾಗಿ ಎತ್ತಿಡಬೇಕು. ಎಲ್ಲರೂ ಇಟ್ಟಿದ್ದೀರಲ್ವ, ನಿಮ್ಮ ಅಕೌಂಟ್ಗಳಲ್ಲಿ ದುಡ್ಡು ಇಟ್ಟಿದ್ದೀರಾ ಅಂತ ಅನ್ಕೋತೀನಿ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇಲ್ಲದೇ ಇದ್ದರೆ ಹೋಗಿ ಬೇಗ ಮಾಡಿಸ್ಕೊಳ್ಳಿ. ಯಾಕಂದರೆ ಇದು ಸಣ್ಣ ಉಳಿತಾಯ ಒಂದು ಖಾತೆ, ಇದು ತುಂಬ ಅನುಕೂಲ ಆಗುತ್ತೆ. ಇದು ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ದಿದ್ರೂ ನಡೆಯುತ್ತೆ. ಈಗೆಲ್ಲ ಅಕೌಂಟಲ್ಲಿ ಮಿನಿಮಮ್ 2000 ಇರಲೇಬೇಕು ಅಂತ ಎಲ್ಲ ಬ್ಯಾಂಕ್ಗಳೂ ಬಾಯ್ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ನೀವೇನು ಮಾಡ್ತೀರಾ ಅಂತಂದರೆ, ಈ ಒಂದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ. 0 ಇದ್ದರೂ ಆರಾಮಾಗಿ ನೀವು ಮೇಂಟೈನ್ ಮಾಡ್ಬೋದು ಅಕೌಂಟನ್ನು. ಅಕೌಂಟಲ್ಲಿ ದುಡ್ಡಿಲ್ಲ ಅಂದರೂ ನಿಮಗೇನು ಎಕ್ಸ್ಟ್ರಾ ಅಡಿಷ್ನಲ್ ಚಾರ್ಜಸ್ ಏನು ಕಟ್ಟಾಗಲ್ಲ. ಅದಕ್ಕಂತಲೇ ಈ ಒಂದು ಅಕೌಂಟನ್ನು ಓಪನ್ ಮಾಡೋಕ್ಕೆ ಹೇಳಿದ್ದು ಎಲ್ಲರಿಗೂ, ಅಕೌಂಟ್ ಮಾಡಿಸ್ರಿ ಅಂತ. ಇರಲಿ. ನೆಕ್ಸ್ಟು ಸಂಸದ್ ಆದರ್ಶ ಗ್ರಾಮ ಯೋಜನೆ, SAGY, ಸಂಸದ್ ಆದರ್ಶ್ ಗ್ರಾಮ್ ಯೋಜನಾ ಅಂತ. ಈ ಸಂಸದ್ ಆದರ್ಶ ಗ್ರಾಮ ಯೋಜನೆಯು ಭಾರತ ಸರ್ಕಾರವು ಅಕ್ಟೋಬರ್ 2014ರಲ್ಲಿ ಪ್ರಾರಂಭ ಮಾಡುತ್ತೆ. ಈ ಒಂದು ಇದು ಒಂದು ಗ್ರಾಮ ಅಭಿವೃದ್ಧಿ ಯೋಜನೆ ಆಗಿದೆ. ಅಂದರೆ ಹಳ್ಳಿಗಳ ಅಭಿವೃದ್ಧಿ ಆಗೋದಕ್ಕೆ ತಂದಂತಹ ಒಂದು ಯೋಜನೆ ಇದು. ಇದರ ಅಡಿಯಲ್ಲಿ ಪ್ರತಿಯೊಬ್ಬ ಸಂಸದರು ಗ್ರಾಮಗಳಲ್ಲಿ ಭೌತಿಕ ಮತ್ತು ಸಾಂಸ್ಥಿಕ ಫಿಸಿಕಲ್ ಆ್ಯಂಡ್ ಮೆಂಟಲ್ ಇನ್ಫ್ರಾಸ್ಟ್ರಕ್ಚರ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಅವ್ರ ಜವಾಬ್ದಾರಿ ಆಗಿರುತ್ತೆ. ಈಗ ಪ್ರತಿಯೊಬ್ಬ ಸಂಸದರು ಅಂತಂದರೆ ಜನ ಅಲ್ಲ, ಇಲ್ಲಿ ಪ್ರತಿಯೊಬ್ಬ ಮೆಂಬರ್ನ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಎಲ್ಲರಿಗೂ ಸಲ್ಲಬೇಕಾದಂಥ ಸೇವೆಗಳು ತಲುಪಿಸ್ಬೇಕು, ಗ್ರಾಮವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಅವ್ರ ಕೆಲಸ ಆಗಿರುತ್ತೆ. ಓಕೆ, ಎಲೆಕ್ಷನಲ್ಲೆಲ್ಲ ನಿಂತ್ಕೋತಾರಲ್ಲ ಎಲ್ಲರೂ. ಈಗ ಏನಾಗೋಗಿದೆ ಅಂತಂದರೆ, ಎಲೆಕ್ಷನ್ ಅನ್ನೋದು ಒಂದು ಥರ ಆಟ ಆಗೋಗಿದೆ ಎಲ್ಲರಿಗೂ. ಎಲೆಕ್ಷನಲ್ಲಿ ನಿಂತ್ಕೊಳ್ಳೋದು ಗೆಲ್ಲೋದು, ಎಲೆಕ್ಷನಲ್ಲಿ ನಿಂತ್ಕೊಳ್ಳೋದು ಗೆಲ್ಲೋದು. ಮತ್ತು ಕೆಲಸ ಏನಾದರೂ ಮಾಡಿಸಿ ಅಂತ ಕೇಳೋಕ್ಕೋದ್ರೆ, ನೀವು ಯಾರೋ ನಮ್ಗೆ ಗೊತ್ತೇ ಇಲ್ಲ ಹೋಗ್ರಿ ಅಂತ ಹೇಳ್ತಾರೆ ಅಲ್ವಾ? ಇದೆಲ್ಲ ನಡೀತಾ ಇದೆ ಈಗ ಪ್ರಸ್ತುತವಾಗಿ. ಎಲೆಕ್ಷನ್ ನಿಂತ್ಕೊಳ್ಬೇಕಾದ್ರೆ ಮನೆ ಹತ್ರ ಬಂದು ಓಟ್ ಕೇಳ್ತಾರೆ ತುಂಬ ಅದ್ಭುತವಾಗಿ. ಎಲೆಕ್ಷನ್ ಎಲ್ಲ ಆದಮೇಲೆ ನೀವು ಅದ್ಭುತವಾಗಿ ಅವ್ರ ಮನೆ ಮುಂದೆ ಹೋಗಿ ನಿಂತ್ಕೋಬೇಕು, ಆವಾಗ ನಿಮಗೇನು ಮರ್ಯಾದೆನೇ ಸಿಗಲ್ಲ. ಸೊ ಆ ಥರ ಎಲ್ಲ ಮಾಡ್ತಾರೆ. ಅದಕ್ಕೂ ಅಂಥವ್ರಿಗೋಸ್ಕರನೇ ಇದೊಂದು ಸ್ಕೀಮ್ ಬಂತು. ಕಂಪಲ್ಸರಿಯಾಗಿ ಮೆಂಬರ್ಗಳು ಇಷ್ಟು % ದುಡ್ಡನ್ನು ಖರ್ಚು ಮಾಡಲೇಬೇಕು ಅವರು ಪ್ರತಿಯೊಂದು ಹಳ್ಳಿಗೂ. ಈಗ ಫಾರ್ ಎಕ್ಸಾಂಪಲ್ SC/ST ವಿಚಾರ ಬಂದರೆ 25% SC/STಗಳು ಖರ್ಚು ಮಾಡಲೇಬೇಕು. ಅದು ರೂಲ್ಸ್. ಅದು ಖರ್ಚು ಮಾಡಲಿಲ್ಲ ಅಂತಂದರೆ ಕ್ವಶನ್ ಮಾಡ್ತಾರೆ. ಅದೇ ರೀತಿ ಬೇರೆ ಕ್ಯಾಟಗರಿಯವ್ರಿಗೂ ಕೂಡ ಒಂದಿಷ್ಟು % ಅಂತ ಇರುತ್ತೆ. ಅದನ್ನೆಲ್ಲ
ಪಂಚಾಯಿತಿಗಳಲ್ಲಿ ದುಡ್ಡನ್ನು ಖರ್ಚು ಮಾಡಬೇಕು ಅಂತಂದರೆ ಅವ್ರಿಗೆ ಇಷ್ಟ ಬಂದಿದ್ದನ್ನೆಲ್ಲ ಖರ್ಚು ಮಾಡ್ಕೊಂಡಿರೋಕ್ಕಾಗಲ್ಲ. ಅಲ್ಲಿ ಏನಕ್ಕೆ ಖರ್ಚು ಮಾಡಬೇಕು ಅಂತಂದರೆ ಜನಗಳ ಉದ್ಧಾರಕ್ಕೆ, ಜನಗಳ ಒಂದು ಮೂಲ ಸೌಕರ್ಯಗಳಿಗೇ ಖರ್ಚು ಮಾಡಬೇಕು ಅಂತ. ಅದಕ್ಕೋಸ್ಕರನೇ ಯೋಜನೆ ಬಂದಿದ್ದು ಸ್ನೇಹಿತರೆ. ನೆಕ್ಸ್ಟು ನಮಾಮಿ ಗಂಗಾ. ಯಾರ್ಯಾರು ಗಂಗಾ ಸ್ನಾನ ಮಾಡಿದ್ದೀರಾ? ಯಾರ್ಯಾರು ಗಂಗಾ ನದಿಯಲ್ಲಿ ಹೋಗಿ ಮಿಂದಿದ್ದೀರಾ, ಈಜಾಡಿದ್ದೀರಾ? ಹೋಗ್ಲಿ ಗಂಗಾ ನದಿಯನ್ನು ನೋಡಿದ್ದೀರಾ? ಆಮೇಲೆ ಕಮೆಂಟ್ ಹಾಕ್ಬಿಡಿ, ನಾನು ನೋಡಿದ್ದೀನಿ ಸರ್ ಯೂಟ್ಯೂಬಲ್ಲಿ ವೀಡಿಯೋದಲ್ಲಿ ಅಂತ ಕೇಳಬೇಡಿ. ನೋಡಿ, ನಮಾಮಿ ಗಂಗಾ ಮಿಷನ್ ಅಂತಕ್ಕಂಥ, ಸುಮ್ಮನೆ ಕಾಮೆಡಿ ಮಾಡಿದೆ. ನಮಾಮಿ ಗಂಗಾ ಮಿಷನ್ ಅಂತಕ್ಕಂಥದ್ದು ಗಂಗಾ ಅಂತಕ್ಕಂಥ ಒಂದು ಪವಿತ್ರವಾದ ನದಿಯನ್ನು ನಾವು ಶುದ್ಧ ಮಾಡಬೇಕು. ತುಂಬ ಮಾಲಿನ್ಯ ಆಗೋಗಿದೆ ಗಂಗಾ ನದಿ, ಅದನ್ನು ಶುದ್ಧ ಮಾಡಬೇಕು, ಕ್ಲೀನ್ ಮಾಡಬೇಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತು, 2014 ಜೂನಲ್ಲಿ ಒಂದು ಸ್ಕೀಮನ್ನು ತೊಗೊಬಂತು, ಯೋಜನೆ. ಏನದು ಅಂತಂದರೆ ನಮಾಮಿ ಗಂಗಾ ಕಾರ್ಯಕ್ರಮ ಅಂತ ಹೇಳಿ. ಏನಕ್ಕೆ? ಮಾಲಿನ್ಯದ ಪರಿಣಾಮವಾಗಿ ನೋಡಿ ಮಾಲಿನ್ಯವನ್ನು ತಗ್ಗಿಸ್ಬೇಕು ಅಂತೇಳಿ ಈ ರಾಷ್ಟ್ರೀಯ ಗಂಗಾ ನದಿ ಅಥವಾ ಸಂರಕ್ಷಣೆ ಮತ್ತು ಪುನರುಜ್ಜೀವನ, ಅದಕ್ಕೆ ಮತ್ತೆ ಜೀವನ ಕೊಡಬೇಕು, ಪುನರುಜ್ಜೀವನ ಕೊಡಬೇಕು. ಕೆಟ್ಟೋಗಿರೋವಂಥ ನದಿಯನ್ನು, ಮಲಿನ ಆಗಿರ್ತಕ್ಕಂಥ ನದಿನ ಶುದ್ಧೀಕರಣ ಮಾಡಬೇಕು ಅಂತೇಳಿ ಅವಳಿ ಉದ್ದೇಶಗಳನ್ನು ಇಟ್ಕೊಂಡು 20,000 ಕೋಟಿ ಸ್ಯಾಂಕ್ಷನ್ ಮಾಡ್ತಾರಾಗ. 20,000 ಕೋಟಿ ಸ್ಯಾಂಕ್ಷನ್ ಮಾಡಿದ್ರೂ ಇನ್ನೂ ಗಂಗಾ ಅದೇ ಥರನೇ ಇದೆ, ಇನ್ನೂ ಕ್ಲೀನೇ ಆಗಲಿಲ್ಲ. ಎಷ್ಟೋ ಜನ ಮಲಿನ ಮಾಡ್ತಾ ಇದ್ದಾರೆ, ಬಟ್ಟೆಗಳನ್ನು ಬಿಸಾಕ್ತಾ ಇದ್ದಾರೆ, ಕೊಳೆದ ಶವಗಳನ್ನು ಹಾಕ್ತಾ ಇದ್ದಾರೆ, ಕಾರ್ಖಾನೆ ಒಂದು ಮಲಿನ ಕೆಮಿಕಲ್ಸನ್ನು, ರಾಸಾಯನಿಕ ವಸ್ತುಗಳನ್ನು ಗಂಗಾ ನದಿಗೆ ಬಿಡ್ತಾ ಇದ್ದಾರೆ. ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, PMAY. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತಕ್ಕಂಥದ್ದು ಸಮಾಜದ ದುರ್ಬಲ ವರ್ಗಗಳಿಗೆ ಮತ್ತು ಕಡಿಮೆ ಆದಾಯದ ಗುಂಪಿನ ಜನಗಳಿಗೆ, ನಗರದಲ್ಲಿರ್ತಕ್ಕಂಥ ಬಡವರು ಮತ್ತು ಗ್ರಾಮೀಣದಲ್ಲಿರ್ತಕ್ಕಂಥ ಬಡವರು, ಅವರಿಗೆಲ್ಲ ಕೈಗೆಟುಕುವ ಬೆಲೆಯಲ್ಲಿ ವಸತಿಗಳನ್ನು ಒದಗಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಮನೆಗಳನ್ನು ಕೊಡ್ತಕ್ಕಂಥದ್ದು, ಓಕೆ, ಫ್ರೀಯಾಗಿ. ಓವರಾಲ್ ಆಗಿ 20 ಮಿಲಿಯನ್ ಮನೆಗಳ ನಿರ್ಮಾಣವನ್ನು ಒಳಗೊಂಡಿರುತ್ತೆ ಸ್ನೇಹಿತರೆ ಇದು. ನೆಕ್ಸ್ಟು ಮೇಕ್ ಇನ್ ಇಂಡಿಯಾ. ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ ಇದು. ಮೇಕ್ ಇನ್ ಇಂಡಿಯಾ ಅಂತಂದರೆ ನಮ್ಮ ಭಾರತದಲ್ಲೇ ಉತ್ಪಾದನೆ ಆಗಬೇಕು, ನಮ್ಮ ಭಾರತದಲ್ಲೇ ಮಾರಾಟ ಆಗಬೇಕು, ಮತ್ತು ಯಾವುದೇ ವಸ್ತುಗಳು ವರ್ಲ್ಡ್ ವೈಡ್ ಹೋಗೋದಕ್ಕೂ ಅದರಲ್ಲಿ ಮೇಕ್ ಇನ್ ಇಂಡಿಯಾ ಅಂತಲೇ ಇರಬೇಕು. ಮತ್ತು ಬೇರೆ ಕಂಟ್ರಿಯವರು ಕೂಡ ಬಂದು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಕ್ಕಂಥ ಉದ್ದೇಶ. ಓಕೆ, ಈ ಒಂದು ಕಾರ್ಯಕ್ರಮವನ್ನು ತರ್ತಾರೆ. ಸೆಪ್ಟೆಂಬರ್ 2014ರಲ್ಲಿ ಜಾಗತಿಕವಾಗಿ ಪ್ರಾರಂಭಿಸಲಾಯಿತು. ಭಾರತವನ್ನು ಅತ್ಯಂತ ಆದ್ಯತೆಯ ಜಾಗತಿಕ ಉತ್ಪಾದನಾ ತಾಣವಾಗಿ ಉತ್ತೇಜಿಸಲು, ಅಂದರೆ ಎಲ್ಲ ಬಂದು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಓವರಾಲ್ ಆಗಿ. ಮೇಕ್ ಇನ್ ಇಂಡಿಯಾ ಪಕ್ಕದಲ್ಲಿ ಒಂದು ಸಿಂಹದ ಫೋಟೋ ಇದೆ ಸ್ನೇಹಿತರೆ, ಅಲ್ವಾ? ಸಿಂಹದ ಫೋಟೋ ಇದೆ, ನೋಡಬೇಕು ನೀವು, ಅದು ತುಂಬ ಚೆನ್ನಾಗಿದೆ ಆ ಒಂದು ಪಿಕ್ಕು. ನೆಕ್ಸ್ಟು 2015ರಲ್ಲಿ ಬಂದಂತಹ ಯೋಜನೆಗಳು. 2015ರಲ್ಲಿ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಂತೇಳಿ ಪ್ರಾರಂಭ ಮಾಡ್ತಾರೆ. ಈ ಮುದ್ರಾ ಯೋಜನೆ ಏನಕ್ಕೆ ಅಂತಂದರೆ, ಈ ಯಾರಾದರೂ ಸಣ್ಣ ವ್ಯಾಪಾರಿಗಳು, ಅವ್ರಿಗೆ ಪಾಪ ದುಡ್ಡಿನ ಕೊರತೆ ಇರುತ್ತೆ, ಈ ಮನೆಯಲ್ಲೇ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಅವ್ರಿಗೂ ದುಡ್ಡಿನ ಕೊರತೆ ಇರುತ್ತೆ. ಅಂಥ ಒಂದು ವ್ಯಕ್ತಿಗಳಿಗೆ, ಅಂಥ ಬಡವರಿಗೆ, ಬಡ ಕಾರ್ಮಿಕರಿಗೆ ಅಥವಾ ಬಡ ಏನು ಹೇಳ್ತೀವಿ ನಾವು ವ್ಯಾಪಾರಗಾರರಿಗೆ ನೀಡ್ತಕ್ಕಂಥ ಒಂದು ಅದ್ಭುತವಾದಂತಹ ಯೋಜನೆ ಇದು. ಅವ್ರಿಗೆ ಸಾಲವನ್ನು ಕೊಡ್ತಾರೆ ಸ್ನೇಹಿತರೆ. ಸಾಲವನ್ನು ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯು ಭಾರತ ಸರ್ಕಾರದ ಯೋಜನೆಯಾಗಿದೆ. ಇದು ಸಣ್ಣ ಸಾಲಗಾರನಿಗೆ ಬ್ಯಾಂಕುಗಳು, MFL ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ಗಳು ಮತ್ತು NBFC ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ಗಳೆಲ್ಲನೂ 10 ಲಕ್ಷದ ತನಕ ವಿತೌಟ್ ಗ್ಯಾರಂಟಿ, ಏನು ಗ್ಯಾರಂಟಿ ಇಲ್ಲದೇ ಇದ್ರೂ ನೋಡಿ, ಮೇಲಾಧಾರಗಳಿಲ್ಲದೆ, ಏನು ಗ್ಯಾರಂಟಿ ಇಲ್ಲದೇ ಇದ್ರೇ 10 ಲಕ್ಷದ ತನಕ ಸಾಲ ಕೊಡ್ತಕ್ಕಂಥ ಒಂದು ಸ್ಕೀಮ್ ಸ್ನೇಹಿತರೆ ಇದು. ಓಕೆ, ನೆಕ್ಸ್ಟು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಇದು ಅಪಘಾತಗಳೇನಾದರೂ ಆದರೆ, ಅಕಸ್ಮಾತ್
ಆಕಸ್ಮಿಕವಾಗಿ ಏನಾದರೂ ಮರಣ ಹೊಂದಿದರೆ, ಅಕಸ್ಮಾತ್ ಏನಾದರೂ ಅಂಗವೈಫಲ್ಯ ಆದರೆ ಅಂಥ ಒಂದು ಕಾರಣಕ್ಕೆ ಈ ಒಂದು ವಿಮೆ ಅಂತಕ್ಕಂಥದ್ದನ್ನು, ಸುರಕ್ಷಾ ಭೀಮಾ ಯೋಜನೆ ಅಂತಕ್ಕಂಥದ್ದನ್ನು ಜಾರಿಗೆ ತರ್ತಾರೆ. ಎವ್ರಿ ಇಯರ್ ರಿನ್ಯೂವಲ್ ಮಾಡಲೇಬೇಕು. ರಿನ್ಯೂವಲ್ ಮಾಡಲಿಲ್ಲ ಅಂತಂದರೆ ಅದು ಲ್ಯಾಪ್ಸ್ ಆಗುತ್ತೆ ಸ್ನೇಹಿತರೆ. ಮತ್ತು ನಗರಕ್ಕೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಅಂದರೆ ಆವಾಸ್ ಯೋಜನೆ ಜಾರಿಗೆ ಇದೆ, ಆದರೆ ಇದು ಅರ್ಬನ್ಗಳಿಗೆ ಸ್ನೇಹಿತರೆ, ನಗರಕ್ಕೆ. ಓಕೆ, ನಾಟ್ ಫಾರ್ ರೂರಲ್, ಇಟ್ ಈಸ್ ಫಾರ್ ಅರ್ಬನ್. ಇದು 2015ರಲ್ಲಿ ಜೂನ್ ತಿಂಗಳಲ್ಲಿ ಜಾರಿಗೆ ಬರುತ್ತೆ ಸ್ನೇಹಿತರೆ. ಓಕೆ, ಅರ್ಬನ್ಗೆ ಇದು ಎಲ್ಲ ಅರ್ಹ ಫಲಾನುಭವಿಗಳಿಗೆ ಮತ್ತು ಎಲ್ಲ ಅವ್ರಿಗೆ ಬೇಕಾದಂತಹ ಒಂದು ಮನೆಗಳನ್ನು ಒದಗಿಸೋದಕ್ಕೆ ವಸತಿ ಮತ್ತು ನಗರ, ಅಂದರೆ ನಗರದಲ್ಲಿ ಒದಗಿಸಲಾಗದಂತಹ ಒಂದು ವಸತಿ ಸೇವೆಗಳು ಸ್ನೇಹಿತರೆ. ಇದು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಥಾರಿಟಿಯಲ್ಲಿ ಬರುತ್ತೆ ಸ್ನೇಹಿತರೆ. ಮತ್ತು ಇದರ ಪ್ರಮುಖ ಉದ್ದೇಶ ಏನಪ್ಪ ಅಂತಂದರೆ, ನಗರ ಪ್ರದೇಶಗಳಲ್ಲಿರ್ತಕ್ಕಂಥ ಜನಗಳಿಗೆ, ಬಡ ಜನಗಳಿಗೆ ಮಾತ್ರನೇ ಮನೆಗಳನ್ನು, ಉಚಿತವಾಗಿ ಮನೆಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಓಕೆ, ಅಟಲ್ ಪಿಂಚಣಿ ಯೋಜನೆ 4ನೇದು. ಈ ಅಟಲ್ ಪಿಂಚಣಿ ಯೋಜನೆ ಅಂತಂದರೆ ನೋಡಿ, ಮಂತ್ಲಿ ನಾವು ಒಂದು ಸ್ವಲ್ಪ ಅಮೌಂಟ್ ಕಟ್ತಾ ಇರಬೇಕು. ಮಂತ್ಲಿ ಅಮೌಂಟ್ ಕಟ್ತಾ ಇದ್ರೆ ನಮ್ಮ ಇನ್ಕಮಲ್ಲಿ ನಮಗೆ ರಿಟೈರ್ ಆದಮೇಲೆ 1000 ರೂಪೀಸ್, 2000 ರೂಪೀಸ್, 3000 ರೂಪೀಸ್, 4000, 5000 ಈ ರೀತಿ ಎವ್ರಿ ಮಂತ್ ಪೆನ್ಷನ್ ಕೊಡ್ತಾರೆ ಸ್ನೇಹಿತರೆ. ಓಕೆ, ಇದು APY ಸ್ಕೀಮ್, ಅದು ಅಟಲ್ ಪೆನ್ಷನ್ ಯೋಜನಾ. ಈ ಒಂದು ಸ್ಕೀಮ್ ಅಂಡರಲ್ಲಿ ಎಲ್ಲ ಕಾರ್ಮಿಕರಿಗೂ ಇರ್ತಕ್ಕಂಥ ಒಂದು ಸ್ಕೀಮ್ ಇದು. ನಾಟ್ ಓನ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್, ಎಲ್ಲ ಸಂಘಟಿತ ಮತ್ತು ಎಲ್ಲ ಅಸಂಘಟಿತ ವಲಯದ ಕಾರ್ಮಿಕರಿಗೆ, ಅಂದರೆ ಯಾರು ಅನ್ಆರ್ಗನೈಸ್ಡ್ ಆಗಿರ್ತಾರೆ, ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಬಿಟ್ಟು ಬೇರೆ ಪ್ರೈವೇಟ್ ಎಂಪ್ಲಾಯೀಸ್ ಆಗಿರ್ಬೋದು, ಈ ಕೂಲಿ ಕಾರ್ಮಿಕರಾಗಿರ್ಬೋದು, ಈ ಮನೆಯಲ್ಲೇ ಕೆಲಸ ಮಾಡ್ತಕ್ಕಂಥವ್ರು, ಈ ಸ್ವಸಹಾಯ ಸಂಘಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಈ ಏನು ಹೇಳ್ತೀವಿ ಕಾಟೇಜ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಲ್ಲ, ಗುಡಿ ಕೈಗಾರಿಕೆಗಳು, ಮನೆಗಳಲ್ಲೇ ವ್ಯಾಪಾರವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ಯೋಜನೆ ಲಭಿಸುತ್ತೆ ಸ್ನೇಹಿತರೆ. ಅವ್ರಿಗೆ 60 ವರ್ಷ ಆದಮೇಲೆ ಸಿಗುತ್ತೆ ಇದು. ಓಕೆನಾ, 60 ವರ್ಷ ಆದಮೇಲೆ ಸಿಗೋದು. ಅಲ್ಲಿ ತನಕ ಕಟ್ತಾ ಇರಬೇಕು, ಮಂತ್ಲಿ ನೀವು ಕಟ್ತಾ ಇರಬೇಕು. 60 ಇಯರ್ಸ್ ಆದಮೇಲೆ ಅವ್ರಿಗೆ ಈ ಮಂತ್ಲಿ ಇಷ್ಟು ಸಿಗುತ್ತೆ ಅವ್ರಿಗೆ. ಅಂದರೆ ಡಿಪೆಂಡ್ ಅಪಾನ್, ಈಗ ಫಾರ್ ಎಕ್ಸಾಂಪಲ್ 1000 ರೂಪೀಸ್ ಬೇಕು ಸಿಗುತ್ತೆ ಅಂತಂದರೆ ಅವ್ರಿಗೆ ಅವರೆಷ್ಟು ಒಂದು 100 ರೂಪೀಸ್ ಪೇ ಮಾಡ್ತಾ ಇರ್ತಾರೆ, 100 ರೂಪೀಸ್ ಪರ್ ಮಂತ್ ಪೇ ಮಾಡ್ತಾ ಇರ್ತಾರೆ. ಇದು 2000 ಅಂತಂದರೆ 200 ರೂಪೀಸ್ ಪೇ ಮಾಡ್ತಾ ಇರ್ತಾರೆ. ಇದು 300 ರೂಪೀಸ್ ಈ ರೀತಿ ಮಂತ್ಗೆ ಇಷ್ಟು ಅಂತ ಪೇ ಮಾಡ್ತಾ ಇರ್ತಾರೆ ಸ್ನೇಹಿತರೆ, ಅವ್ರಿಗೆ ಅಷ್ಟು ಸಿಗೋದು. ನೆಕ್ಸ್ಟ್ ಸುಕನ್ಯಾ ಸಮೃದ್ಧಿ ಯೋಜನೆ, ಇದು ಒಳ್ಳೆ ಸ್ಕೀಮ್. ಇದು ಹೆಣ್ಮಕ್ಳಿಗೆ, ನಮ್ಮ ಹೆಣ್ಮಕ್ಳಿಗೆ ಒಳ್ಳೆ ಸ್ಕೀಮ್ ಇದು. ಸ್ಟಾರ್ಟಿಂಗಲ್ಲಿ ಅವರು ಡೆಪಾಸಿಟ್ ಮಾಡಿಕೊಂಡ್ರೆ, ಚಿಕ್ಕ ಅಮೌಂಟನ್ನು ಡೆಪಾಸಿಟ್ ಮಾಡಿಕೊಂಡ್ರೆ ಅವ್ರಿಗೆ ಮದುವೆ ಆಗೋ ಒಂದು ವಯಸ್ಸಲ್ಲಿ ಅಮೌಂಟ್ನ ತೆಗಿಬೋದು, ಇಲ್ಲಂತೆ ಅವರು ಎಜುಕೇಷನ್ಗೆ ಬಳಸ್ಕೋಬೋದು. ಶಿಕ್ಷಣ ಮತ್ತು ಮದುವೆ ವೆಚ್ಚವನ್ನು ಭರಿಸಲು ಅದಕ್ಕೆ ಇರ್ತಕ್ಕಂಥ ಒಂದು ಉದ್ದೇಶವಾಗಿದೆ ಈ ಒಂದು ಯೋಜನೆಯ ಉದ್ದೇಶ. ಓಕೆನಾ, ಸುಕನ್ಯಾ ಸಮೃದ್ಧಿ ಯೋಜನೆ SSY ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಪ್ರತ್ಯೇಕವಾಗಿ ಹಣಕಾಸು ಸಚಿವಾಲಯ ಜಾರಿಗೆ ಮಾಡಿದೆ ಇದನ್ನು. ಓಕೆನಾ, ಈ ಒಂದು ಯೋಜನೆನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಒಂದು ವಿಶೇಷವಾದಂಥ ಒಂದು ವರ್ಡನ್ನ ಹೇಳ್ತಾರೆ ಅವರು, ಬೇಟಿ ಬಚಾವೋ ಬೇಟಿ ಪಢಾವೋ ಅಂತೇಳಿ. ಈ ಒಂದು ಅಭಿಯಾನ ತುಂಬ ಟ್ರೆಂಡ್ ಆಗಿತ್ತು ಒಂದಷ್ಟು ದಿನ. ಬಟ್ ಈ ಎಲ್ಲ ಸ್ಕೀಮ್ಗಳು ಈಗಲೂ ಇದ್ದಾವೆ ಸ್ನೇಹಿತರೆ. ಅದು ಸ್ಕೀಮ್ಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು, ಯಾವ ಇಯರಲ್ಲಿ ಪ್ರಾರಂಭ ಆಗಿತ್ತು ಮತ್ತು ಅದರ ಒಂದು ಉದ್ದೇಶ ಏನು ಅಂತ ಗೊತ್ತಿರಬೇಕು ನಿಮಗೆ. ಅದಕ್ಕೆ ನಾನು ನಿಮಗೆ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ತೊಗೊಬಂದಿದ್ದೀನಿ ಸ್ನೇಹಿತರೆ. ಮತ್ತು 2016ನೇ ಇಸ್ವಿಯಲ್ಲಿ ಜಾರಿಗೆ ಬಂದಂಥ ಯೋಜನೆಗಳು ಯಾವುದಪ್ಪ ಅಂತಂದರೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಇದು ನೋಡಿ, ಇದು ಗ್ರಾಮೀಣ. ಆಗಲೇ ನಾನು ಅರ್ಬನ್ಗೆ ಹೇಳಿದೆ, ಇದು ಗ್ರಾಮೀಣ, ಹಳ್ಳಿಯಲ್ಲಿ ವಾಸಿಸುವ ಜನರಿಗೆ ಸಪ್ರೇಟಾಗಿ ಬಂತು 2016ರಲ್ಲಿ. 2015ರಲ್ಲಿ ಏನು ಅರ್ಬನ್ನಲ್ಲಿರೋರ್ಗೆ ಮಾತ್ರನೇ ಮನೆಗಳು ಕೊಡ್ತೀರಾ ನೀವು, ನಮಗೆಲ್ಲ ಮನೆಗಳು ಕೊಡೋಲ್ಲ ಅಂತ ಇಶ್ಯೂ ಆದಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರೇನು ಮಾಡ್ತಾರೆ, ಗ್ರಾಮೀಣದವ್ರಿಗೂ ಕೊಡಬೇಕಪ್ಪ, ಇಲ್ಲಾಂದರೆ ಹಳ್ಳಿ ಜನ ಸರಿ ಇಲ್ಲ, ನಮಗೆ ವಿರೋಧ ಮಾಡಿಬಿಡ್ತಾರೆ ಅಂತೇಳಿ ಹಳ್ಳಿಯಲ್ಲಿರೋರ್ಗು ಮನೆಗಳು ಕಟ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಫ್ರೀಯಾಗಿ. ನೋಡಿ ಆ್ಯಕ್ಚುಲಿ ಇದ್ರ ಹಿಸ್ಟ್ರಿ ನೋಡೋದಾದರೆ ಇಂದಿರಾ ಗಾಂಧಿ ಆವಾಸ್ ಯೋಜನಾ ಅಂತ ಕರೀತಾರೆ ಇದನ್ನು, ಓಕೆನಾ. ಇದು ಯಾರು ಪ್ರಾರಂಭ ಮಾಡಿದ್ದು ಅಂದರೆ ರಾಜೀವ್ ಗಾಂಧಿ. ಅವಾಗ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರಲ್ವ ರಾಜೀವ್ ಗಾಂಧಿ ಅವರು, ಅವಾಗ ಪ್ರಾರಂಭ ಮಾಡ್ತಾರೆ ಇದನ್ನು. ನೋಡಿ 2022 ವೇಳೆಗೆ ಕಂಪ್ಲೀಟ್ ಆಗಬೇಕಿದು ಅಂತ ಹೇಳಿರ್ತಾರೆ. 2016ರಲ್ಲಿ ಪ್ರಾರಂಭ ಆಗುತ್ತಿದ್ದು, 2016ರಲ್ಲಿ ಪ್ರಾರಂಭ ಆಗುತ್ತೆ. 2016ರಲ್ಲಿ ಪ್ರಾರಂಭ ಆಗಿ 2022 ಅಷ್ಟೊತ್ತಿಗೆ ಎಲ್ಲರಿಗೂ ಮನೆ ಸಿಗಬೇಕು, ಯಾರೂ ಗುಡಿಸಲು ಅಥವಾ ಮರದ ಕೆಳಗಡೆ ವಾಸ ಮಾಡಬಾರ್ದು ಅಂತ ಇಂಟೆನ್ಷನ್ ಇಟ್ಕೊಂಡು ಪ್ರಾರಂಭ ಮಾಡಿದ್ರು. ಎಷ್ಟೋ ಜನ ಪಾಪ ಮರದ ಕೆಳಗಡೆ ಕೂತಿದ್ದಾರೆ ಇನ್ನೂ, ಅಂದರೆ ಅವ್ರಿಗಿನ್ನೂ ಸಿಗಲಿಲ್ಲ ಮನೆ ಪಾಪ. ಎಷ್ಟೋ ಜನ ಬಾಡಿಗೆ ಮನೆಗಳಲ್ಲಿದ್ದಾರೆ. ಸೊ ಈ ಒಂದು ಯೋಜನೆ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲರಿಗೂ ಮನೆ ಸಿಗಬೇಕು ಅಂತೇಳಿ. ಇರಲಿ, 2024 ಆಯಿತು ಇದು. ಈಗ 2022 ಕಂಪ್ಲೀಟ್ ಆಗಬೇಕು ಅಂತ ಅನೌನ್ಸ್ ಆಗಿತ್ತು, ಬಟ್ ಅದಿನ್ನೂ ನಡೀತಲೇ ಇದೆ ಆ ಸ್ಕೀಮ್. ಇರಲಿ, ಈಗಲೂ ಹಂಚ್ತಾ ಇದ್ದಾರೆ. ಸ್ಟೇಟ್ ಗೌರ್ಮೆಂಟವರು ಕೂಡ ಹಂಚ್ತಾ ಇದ್ದಾರೆ ಪಾಪ ಮನೆಗಳನ್ನು, ಸೆಂಟ್ರಲ್ ಗೌರ್ಮೆಂಟವ್ರು ಕೂಡ ಹಂಚ್ತಾ ಇದ್ದಾರೆ. ಯಾರಿಗಾದ್ರೂ ಮನೆ ಇಲ್ಲದೆ ಇದೆ ಈ ಒಂದು ಯೋಜನೆನ ಸದುಪಯೋಗ ಪಡಿಸ್ಕೊಳ್ಳಿ ಸ್ನೇಹಿತರೆ, ಬಿಡಬೇಡಿ. ಮನೆ ಇಲ್ದಿರೋರು, ಮನೆ ಇರೋರು ಆರಾಮಾಗಿ ಕೂತ್ಕೊಳ್ಳಿ ಮನೆಯಲ್ಲೇ. ಮನೆ ಇಲ್ಲದೇ ಇರೋರು ಈ ಒಂದು ಯೋಜನೆಗೆ ಫೈಟ್ ಮಾಡಿ, ಸಿಗುತ್ತೆ ಗ್ಯಾರಂಟಿ. ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ 2016ರಲ್ಲಿ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ. ಉಜ್ವಲ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು, ಹೊರಡಲ್ಲೇ ಇರುತ್ತೆ ಸ್ಕೀಮ್ನ ಅರ್ಥ, ಹೊರಡಲ್ಲೇ ಇರುತ್ತೆ. MOPNG, ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್, ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. 2016ರಲ್ಲಿ ಮೇ ತಿಂಗಳಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಏನು ಮಾಡುತ್ತೆ, ಇದನ್ನು ಪರಿಚಯಿಸುತ್ತೆ, ಓಕೆನಾ. ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಂತಕ್ಕಂಥದ್ದು ಒಂದು ಪ್ರಮುಖ ಯೋಜನೆ. LPG ಅಂತ ಶುದ್ಧ ಅಡುಗೆ ಇಂಧನವನ್ನು ಗ್ರಾಮೀಣ ಮತ್ತು ಸಾಂಪ್ರದಾಯಿಕ ಅಡುಗೆ ಇಂಧನಗಳಾದ ಉರುವಲು ಮತ್ತು ಕಲ್ಲಿದ್ದಲು ಇತ್ಯಾದಿಗಳನ್ನು ಬಳಸುತ್ತಿದ್ದ ಮನೆಗಳಿಗೆ ಲಭ್ಯವಾಗುವಂತೆ ಮಾಡುವ ಉದ್ದೇಶವನ್ನು ಹೊಂದಿದೆ. ಎಷ್ಟೋ ಜನ ಪಾಪ ಸೌದೆ ಇಟ್ಟು ಆ ಹೊಗೆ ಕುಡಿದು ಎಷ್ಟೋ ಜನಗಳಿಗೆ ಪಾಪ ಈ ಶ್ವಾಸಕೋಶದ ತೊಂದರೆಗಳೇ ಬಂದುಬಿಟ್ಟಿದೆ. ಇದು ಒಂದು ಒಳ್ಳೆ ಸ್ಕೀಮು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಇದೆಲ್ಲ ಡೇಂಜರಪ್ಪ. ಈ ಒಂದು ಸ್ಮೋಕನ್ನು ಕುಡಿಯೋದೇ ಭಾರಿ ಅಪಾಯ. ಪುಣ್ಯ ಯಾರು ಮೋಸ್ಟ್ಲಿ ಯೂಸ್ ಮಾಡ್ತಾ ಇಲ್ಲ ಅಂತ ಅನ್ಕೋತೀನಿ. ಅಡುಗೆಗೆಲ್ಲ ಒಲೆನ ಎಲ್ಲೋ ಬಿರಿಯಾನಿ ಅಂಗಡಿಗಳಲ್ಲಿ ಮಾತ್ರ ಸೌದೆ ಇಡ್ತಾರೆ. ಅದು ಬಿಟ್ಟರೆ ಮನೆಗಳಲ್ಲಿ ನಮ್ಮ ಮನೆಗಳಲ್ಲಿ ನಾವು ಯಾರೂ ಈಗ ಈ ಒಲೆನ ಮೀನ್ಸ್ ಸೌದೆ ಒಲೆನ ನಾವು ಯಾರೂ ಅಂಟಿಸ್ತಾ ಇಲ್ಲ. ಹಳ್ಳಿಗಳ ಕಡೆ ರೇರು, 100%ಗೆ ಒಂದು 2% ಇರ್ಬೋದೇನೋಪ್ಪ ಈಗಲೂ ಒಲೆ ಉರಿಸ್ತಾ ಇರೋರು. ಅದು ನೀರು ಕಾಯ್ಸೋಕೆ ಉರಿಸ್ಕೋತಾರೆ ಅಷ್ಟೇ. ಅಡುಗೆ ಮಾಡೋಕ್ಕೆಲ್ಲ ಈಗ ಎಲ್ಲರ ಮನೇಲಿ ಆಲ್ಮೋಸ್ಟ್ 98-99% ಎಲ್ಲರ ಮನೆಯಲ್ಲೂ ಸಿಲಿಂಡ್ರ್ ಇದೆ, ಗ್ಯಾಸಲ್ಲೇ ಅಡುಗೆ ಮಾಡ್ತಾರೆ, ಓಕೆನಾ. ಹೌದಲ್ವಾ, ನಿಮ್ಮ ಮನೆಯಲ್ಲೂ ಇರುತ್ತೆ ಸಿಲಿಂಡ್ರನ್ನ ಹುಷಾರಾಗಿ ಆಪ್ರೇಟ್ ಮಾಡಬೇಕೆಲ್ಲರೂ. ಮಲಗೋವಾಗ ಸಿಲಿಂಡ್ರ್ ಆಫ್ ಮಾಡಿ ಕೇರ್ಫುಲ್ಲಾಗಿ ಮಲ್ಕೋಬೇಕು. ಇನ್ನು 2017ರ ಒಂದು ಯೋಜನೆಗಳು ನೋಡೋದಾದರೆ ಉಡಾನ್ ಯೋಜನೆ. ಉಡಾನ್ ಅಂದರೆ ಏನು? ಉಡಾನ್ ಅಂತಂದರೆ ಮೇಲೆ ಹಾರೋದು, ಉಡ್ಜಾವು ಅಂತ ಹೇಳ್ತೀವಲ್ಲ, ಇದು ಮೇಲೆ ಹಾರ್ತಕ್ಕಂಥ ಯೋಜನೆ ಅಂದರೆ ಏನು ಅಂತ. ಉಡಾನ್, ಉಡೇ, ಇದು ಡೇ ಸ್ನೇಹಿತರೆ, ಡೇ. ಉಡೇ ದೇಶ ಕಾ ಹಮ್ ನಾಗರಿಕ್, ಓಕೆ, ನಾಗರಿಕ್ ಎಂದು ಕರೆಯಲ್ಪಡುವ ಇದು ಭಾರತದ 2 ಮತ್ತು 3ನೇ ಶ್ರೇಣಿಯ ನಗರಗಳಲ್ಲಿ, ಅಂದರೆ ಒಂದು ಒಳ್ಳೆ ಡೆವಲಪ್ಡ್ ಸಿಟೀಸ್ ಅಂತೀವಿ ನಾವು, ಓಕೆನಾ. ಡೆವಲಪ್ಡ್ ಗ್ರೇಡ್ ಸಿಟೀಸ್ ಅಂತ ಸಾಮಾನ್ಯ ಜನರಿಗೆ ವಿಮಾನ ಪ್ರಯಾಣವನ್ನು ಹೆಚ್ಚು ಕೈಗೆಟುಕುವಂತೆ ಮಾಡುವ ಯೋಜನೆಯಾಗಿದೆ. ಎಲ್ಲರೂ ಫ್ಲೈಟಲ್ಲಿ ಓಡಾಡಲಿ ಪಾಪ ಅಂತ. ಈಗ ಎಷ್ಟು ಜನ ಫ್ಲೈಟಲ್ಲಿ ಓಡಾಡಿದಾರ? ಅಲ್ಲೇ ಕುತ್ಕೊಂಡೆ ಕೈ ಎತ್ತಿ ನೋಡೋಣ, ಅಂದರೆ ಲೈಕ್ ಮಾಡಿ ಅಂತ ಕುತ್ಕೊಂಡೆ ಒಂದು ಲೈಕ್ ಮಾಡಿ ನೋಡೋಣ ವೀಡಿಯೋಗೆ. ಇಲ್ಲಾಂದರೆ ಒಂದು ಹಾಯ್ ಅಂತೇಳಿ, ಇಲ್ಲ ನಾನು ಫ್ಲೈಟಲ್ಲಿ ಹೋಗಿದ್ದೀನಿ ಅಂತ ಮೆಸೇಜ್ ಮಾಡಿ. ಯಾರು ಹೋಗಿರಲ್ವ ಅಂಥವ್ರಿಗೆ ಇದು ಒಂದು ಒಳ್ಳೆಯ ಆಪರ್ಚುನಿಟಿ ಅಂತ ಹೇಳ್ಬೋದು. ಸಾಮಾನ್ಯ ಜನರು ಕೂಡ ಫ್ಲೈಟಲ್ಲಿ ಓಡಾಡಲಿ ಅಂತೇಳಿ ಏನು ಮಾಡುತ್ತೆ ಸರ್ಕಾರ, ಏನು ಮಾಡುತ್ತೆ, ವ್ಯಾಟ್ ಮೇಲೆ 2%, ಓಕೆನಾ, ಎಕ್ಸೈಸು ಮತ್ತು ಸರ್ವಿಸ್ ಟ್ಯಾಕ್ಸ್ ಮೇಲೆ
1/10 ದರದಲ್ಲಿ ಒದಗಿಸಲು ಯೋಜಿಸಿದೆ ಅಂತ. ಅಂದರೆ ಒಂದು ಟ್ಯಾಕ್ಸನ್ನು ಕಡಿಮೆ ಮಾಡ್ತು ಸ್ನೇಹಿತರೆ. ಉಡಾನ್ ಯೋಜನೆಯಲ್ಲಿ ಈ ಏನು ಫ್ಲೈಟಲ್ಲಿ ಓಡಾಡೋದಕ್ಕೆ ಎಲ್ಲರೂ ಓಡಾಡಲಿ, ಫ್ಲೈಟಿಗೆ ಬಸ್ಸಲ್ಲಿ ಮೆಟ್ರೋದಲ್ಲೆಲ್ಲ ಓಡಾಡ್ತಾರೆ, ಅದೇ ರೀತಿ ಫ್ಲೈಟಲ್ಲಿ ಕೂಡ ಓಡಾಡಲಿ. ದುಡ್ಡಿರೋರು ಮಾತ್ರನೇ ಓಡಾಡಬೇಕು ಫ್ಲೈಟಲ್ಲಿ ಅಂತೇನೂ ಇಲ್ಲ ಅಲ್ವಾ. ಬೇರೆಯವರು ಕೂಡ ಎಷ್ಟೋ ಜನ ಪಾಸ್ಪೋರ್ಟ್ ಇಲ್ಲದಿರೋರು ಕೂಡ ಇಂಡಿಯಾ ಫುಲ್ ಓಡಾಡ್ತಾರೆ. ಪಾಸ್ಪೋರ್ಟ್ ತೊಗೊಂಡು ಫಾರಿನ್ಗೆ ಹೋಗ್ತಾರೆ, ಮಲೇಷ್ಯಾಗೆ ಹೋಗ್ತಾರೆ, ಥಾಯ್ಲೆಂಡ್ಗೆ ಹೋಗ್ತಾರೆ, US ಹೋಗ್ತಾರೆ, ಈ ರೀತಿ ಎಲ್ಲ ಸುತ್ತಾರೆ. ಈಗ ಫ್ಲೈಟು ಸಾಹುಕಾರರಿಗೆ ಮಾತ್ರನೇ ಅಂತೇನೂ ಇಲ್ಲ, ಬಡವರು ಕೂಡ ಫ್ಲೈಟಲ್ಲಿ ಓಡಾಡ್ಬೋದು. ನೆಕ್ಸ್ಟು ಖೇಲೋ ಇಂಡಿಯಾ ಯೋಜನೆ ಅಂದರೆ ಆಟ ಆಡೋರಿಗೆ ಇದು ಸ್ಪೋರ್ಟ್ಸಲ್ಲಿ ಯಾರು ತುಂಬ ಎಕ್ಸ್ಪರ್ಟ್ ಇರ್ತಾರೆ, ಯಾರು ವಿನ್ ಆಗ್ತಾರೆ, ಯಾರಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂಥವ್ರಿಗೆಲ್ಲ ಒಂಥರ ಉತ್ತೇಜನ ಕೊಡ್ತಕ್ಕಂಥ ಒಂದು ಸ್ಕೀಮ್ ಇದು. ಖೇಲೋ ಇಂಡಿಯಾ ಕಾರ್ಯಕ್ರಮವು ಭಾರತದಲ್ಲಿ ಕ್ರೀಡೆಗಳ ಅಭಿವೃದ್ಧಿಗಾಗಿ ಇದೊಂದು ರಾಷ್ಟ್ರೀಯ ಯೋಜನೆ. ಓಕೆನಾ. ಇದನ್ನು 2018ರಲ್ಲಿ ಅಂದಿನ ಕ್ರೀಡಾ ಸಚಿವ ಯಾರಿದ್ರು, ಕರ್ನಲ್ ರಾಜ್ಧವನ್ ಸಿಂಗ್ ರಾಥೋಡ್. ಓಕೆನಾ. ಕರ್ನಲ್ ರಾಜ್ಧವನ್ ಸಿಂಗ್ ರಾಥೋಡ್ ಅಂತಕ್ಕಂಥವರು ಇದನ್ನು ದೆಹಲಿಯಲ್ಲಿ ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ. ಭಾರತದಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ಸುಧಾರಿಸಲು ಈ ಒಂದು ಕಾರ್ಯಕ್ರಮ ಪ್ರಾರಂಭಿಸ್ತಾರೆ ಸ್ನೇಹಿತರೆ. ಈ 2018ರಲ್ಲಿ ಪ್ರಾರಂಭ ಆಗ್ತಕ್ಕಂಥ ಯೋಜನೆ, 2018ರಲ್ಲಿ ಆಯುಷ್ಮಾನ್ ಯೋಜನೆ. ಎಲ್ಲರ ಹತ್ರನೂ ಈ ಕಾರ್ಡ್ ಇದೆಯಾ ಚೆಕ್ ಮಾಡ್ಕೊಳ್ಳಿ ಒಂದು ಸಲ, ಪರ್ಸಲ್ಲಿ ಇಲ್ಲ ಬ್ಯಾಗಲ್ಲಿ ಏನಾದ್ರು ಇದ್ರೆ ಚೆಕ್ ಮಾಡಿ, ಇಲ್ಲದೇ ಇದ್ದರೆ ಬೇಗ ಮಾಡಿಸ್ಕೊಳ್ಳಿ. ಆಯುಷ್ಮಾನ್ ಕಾರ್ಡು ಬೇಕು ಎಲ್ಲರಿಗೂ. ಇದು ಯಾಕೆ ಅಂತಂದರೆ ನೋಡಿ ಬನ್ನಿ, ಆಯುಷ್ಮಾನ್ ಕಾರ್ಡು ಏನಕ್ಕೆ ಬೇಕು ಅಂತಂದರೆ ನೋಡಿ, ಇದು ಜನಗಳ ಒಂದು ಆರೋಗ್ಯ ಯೋಜನೆ ಆಗಿದೆ. ವಿಶ್ವದ ಅತಿ ದೊಡ್ಡ ಆರೋಗ್ಯ ವಿಮಾ ಯೋಜನೆಗಳಲ್ಲಿ ಒಂದಾಗಿದೆ ಇದು. ಅಂದರೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯದ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ಒಂದು ವಿಮಾ ಯೋಜನೆ ಆಗಿದೆ ಇದು. ಓಕೆನಾ. ಪ್ರತಿ ಕುಟುಂಬಕ್ಕೆ ವಾರ್ಷಿಕವಾಗಿ 5 ಲಕ್ಷ ರೂಪಾಯಿ ಇನ್ಶೂರೆನ್ಸು, ದ್ವಿತೀಯ ಮತ್ತು ತೃತೀಯ ಆರೈಕೆ ಆಸ್ಪತ್ರೆಗೆ. ಓಕೆನಾ. 12 ಕೋಟಿವರೆಗೂ ದುರ್ಬಲ ಕುಟುಂಬಗಳಿಗೆ ಈ ಒಂದು ಲಾಭ ಆಗಿದೆ ಇದು. 12 ಈಗ ಹೋಲಿಸ್ಕೊಂಡ್ರೆ ಇನ್ನೂ ಹೆಚ್ಚಾಗಿದೆ. ಪ್ರೆಸೆಂಟ್ಲಿ ಈಗ ಎಲ್ಲರಿಗೂ ಸಿಗ್ತಾ ಇರತಕ್ಕಂಥ ಸೌಲಭ್ಯ ಎಷ್ಟಪ್ಪ ಅಂದರೆ 5 ಲಕ್ಷ. ಎಲ್ಲರೂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆ ಒಂದು ಕಾರ್ಡನ್ನು ಬೇಗ ಮಾಡಿಸ್ಕೊಳ್ಳಿ, ಇಲ್ಲಾಂತಂದರೆ ಸೈಬರಲ್ಲಿ ಹೋಗಿ ಮಾಡಿಸ್ಕೋಬೋದು. ಎಲ್ಲಿ ಮಾಡ್ತಾಯಿದ್ರು ಅಲ್ಲಿ ಮಾಡಿಸ್ಕೋಬೋದು. ಯಾರ ಹತ್ರ ಆದರೂ ಈ ಒಂದು ಕಾರ್ಡ್ ಇಲ್ಲದೇ ಇದ್ದರೆ, ಆಯುಷ್ಮಾನ್ ಭಾರತ್ ಕಾರ್ಡ್ ಇಲ್ಲದೇ ಇದ್ದರೆ. ಯಾಕಂದರೆ ಇದು ಪ್ರೈವೇಟ್ ಹಾಸ್ಪಿಟ್ಲಲ್ಸ್ ಅಲ್ಲೂ 5 ಲ್ಯಾಕ್ಸ್ ತನಕ ನಮ್ಗೆ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ. ಅದೆಲ್ಲರಿಗೂ ಗೊತ್ತಿರಲಿ. ನಿಮಗೂ ಈಗ ತಿಳ್ಕೊತಾ ಇದ್ದೀರಲ್ಲ, ಗೊತ್ತಿರೋರು ಸಂತೋಷ, ಗೊತ್ತಿಲ್ಲದೆ ಇರೋರು ತಿಳ್ಕೊಂಡು ಬೇರೆಯವ್ರಿಗೆ ಹೇಳಿ, ನಿಮ್ಮ ಅಕ್ಕಪಕ್ಕ ಮನೆಗಳಿಗೆ ಬಳಕೆ ಮಾಡ್ಕೊಳ್ಳಿ, ಇದು ಯೂಸ್ ಮಾಡ್ಕೊಳ್ಳಿ, ಇನ್ನೊಬ್ರಿಗೆ ಹೆಲ್ಪ್ ಆಗಲಿ. ಓಕೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 2018-19 ಡೇಟ್ ಕೂಡ ಮೆನ್ಷನ್ ಮಾಡಿದ್ದೀನಿ. 18ರಲ್ಲಿ ಬಂದಿರತಕ್ಕಂಥ ಒಂದು ಯೋಜನೆ ಇದು ನೋಡಿ. ಗ್ರಾಮೀಣಾಭಿವೃದ್ಧಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್. ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡೋದು ಆಗಸ್ಟ್ 25, 2005ರಂದು ಜಾರಿಗೆ ಬಂದ ಭಾರತೀಯ ಒಂದು ಶಾಸನವಾಗಿದೆ. 2005ರಲ್ಲೇ ಪ್ರಾರಂಭ ಆಗೋಯ್ತಿದ್ದು ಮನ್ರೇಗಾ. ಓಕೆನಾ. ಯಾವುದೇ ಗ್ರಾಮೀಣ ಕುಟುಂಬದ ವಯಸ್ಕ ಸದಸ್ಯರಿಗೆ ಪ್ರತಿ ಹಣಕಾಸು ವರ್ಷದಲ್ಲಿ 100 ದಿನಗಳ ಉದ್ಯೋಗಕ್ಕೆ ಕಾನೂನು ಖಾತರಿ ನೀಡುತ್ತೆ. ಶಾಸನಬದ್ಧ ಕನಿಷ್ಠ ವೇತನದಲ್ಲಿ ಸಾರ್ವಜನಿಕ ಕೆಲಸಕ್ಕೆ ಸಂಬಂಧಿಸಿದ ಕೌಶಲ್ಯರಹಿತ ಕೈಯಿಂದ ಮಾಡಿದ ಕೆಲಸವನ್ನು ಗ್ರಾಮೀಣಾಭಿವೃದ್ಧಿ ಇದಿಲ್ಲ ಸ್ನೇಹಿತರೆ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಂದರೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ಭಾರತ ಸರ್ಕಾರವು ಈ ಯೋಜನೆಯನ್ನು ಮೇಲ್ವಿಚಾರಣೆ ಮಾಡುತ್ತೆ ಸ್ನೇಹಿತರೆ. ಅಂದರೆ ಇಲ್ಲಿ ಅರ್ಥ ಏನಪ್ಪ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿಗೆ ಕೆಲಸ ಬೇಕಲ್ವಾ, ಕೆಲಸ ಬೇಕು. ಆ ಒಂದು ಕೆಲಸ 100 ದಿನಗಳ ತನಕ ಈ ಗೌರ್ಮೆಂಟಲ್ಲೇ ನಮಗೆ ಸಿಗುತ್ತೆ. ಅಂದರೆ ಪಂಚಾಯಿತಿಗಳಲ್ಲಿ ಯಾವುದಾದ್ರು ಒಂದು ಕಾಂಟ್ರಾಕ್ಟ್ ಕೊಡೋದು, ಈ ರೋಡ್ಗಳನ್ನು ಮಾಡಿಸೋದಾಗಲಿ, ಈ ಮೋರಿಗಳನ್ನು ಕ್ಲೀನ್ ಮಾಡಿಸೋದಾಗಲಿ, ಇಲ್ಲ ಬೇರೆ ಏನಾದರೂ ನಿರ್ಮಾಣ ಕೆಲಸಗಳನ್ನು ಏನಾದರೂ ಕೊಡೋದಾಗಲಿ. ಸೊ ಈ ಥರ ಕೆಲಸಗಳೆಲ್ಲ ಕಾಂಟ್ರಾಕ್ಟಾಗಿ ಕೊಡ್ತಾರೆ ಸ್ನೇಹಿತರೆ, 100 ದಿನ ಮ್ಯಾಕ್ಸಿಮಮ್. ಓಕೆನಾ. ಉದ್ಯೋಗ ಖಾತ್ರಿ ಆ 100 ದಿನಕ್ಕೆ ಎಷ್ಟು ಅಮೌಂಟ್ ಸಿಗುತ್ತೋ ಅಷ್ಟು ಅಮೌಂಟ್ ಕೊಡ್ತಾರೆ ಅವ್ರು ಬಿಲ್ಲಲ್ಲಿ. ಓಕೆನಾ.
ನೆಕ್ಸ್ಟು 2020 ಯೋಜನೆಗಳು. 2020 ಯೋಜನೆಗಳು, ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳು ಆತ್ಮನಿರ್ಭರ್ ಭಾರತ್ ನಿಧಿ, ಪಿ ಎಮ್ ಸ್ವನಿಧಿ. ಸ್ವನಿಧಿ ಅಂದರೆ ನೋಡಿ, ನಿಮಗೆಲ್ಲ ಗೊತ್ತಿರಲಿ, ಆತ್ಮನಿರ್ಭರ್ ಆತ್ಮನಿರ್ಭರ್ ಆತ್ಮನಿರ್ಭರ್. ಬೀದಿ ವ್ಯಾಪಾರಿಗಳು ಅಂತಂದರೆ ಸ್ಟ್ರೀಟ್ ವೆಂಡರ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಸ್ಟ್ರೀಟ್ ವೆಂಡರ್ಸು ಬೀದಿ ವ್ಯಾಪಾರಿಗಳ ಅವ್ರಿಗೇ ಸಿಗ್ತಕ್ಕಂಥ ಒಂದು ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ಅವ್ರಿಗೆ. ನೋಡಿ, ವ್ಯಾಪಾರಿಗಳಿಗೆ ಕೈಗೆಟುಕುವ ಸಾಲವನ್ನು ಒದಗಿಸಲು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಪ್ರಾರಂಭಿಸಿದ ವಿಶೇಷ ಮೈಕ್ರೋ ಕ್ರೆಡಿಟ್ ಒಂದು ಸೌಲಭ್ಯವಾಗಿದೆ. 1 ವರ್ಷದ ಅವಧಿಗೆ ವರ್ಷಕ್ಕೆ 10,000. ಏನು ಸೆಕ್ಯೂರಿಟಿ ಇಲ್ಲ, ಏನೂ ಇಲ್ಲ, ಹಣ ಏನು ಕೇಳೋಂಗಿಲ್ಲ, ಮೇಲಾಧಾರ ಏನು, ಆಧಾರವೇ ಬೇಡ, ಆಧಾರ ಮುಕ್ತ ಅಂತ ಹೇಳಿದಾರಲ್ಲ. ವರ್ಕಿಂಗ್ ಕ್ಯಾಪಿಟಲ್ ಸಾಲಗಳನ್ನು ಸುಗಮಗೊಳಿಸುತ್ತದೆ. ಸಾಲ ಕೊಡೋ ಸ್ನೇಹಿತರೆ 10,000 ತನಕ ಸಾಲ ಕೊಡ್ತಾರೆ ಈ ಒಂದು ಸ್ಕೀಮಲ್ಲಿ. ಓಕೆನಾ? ಆತ್ಮನಿರ್ಭರ್ ಭಾರತಲ್ಲಿ ಸ್ವನಿಧಿ ಒಂದು ಸ್ಕೀಮಲ್ಲಿ 10,000 ಸಾಲ ಕೊಡ್ತಾರೆ. ಮಿಷನ್ ಕರ್ಮಯೋಗಿ ಯೋಜನೆ. ಮಿಷನ್ ಕರ್ಮಯೋಗಿ ಯೋಜನೆ ಅಂತಂದರೆ ಇಲ್ಲಿ ಆನ್ಲೈನಲ್ಲಿ ಕಲಿಸ್ತಕ್ಕಂಥ ಪ್ರೋಗ್ರಾಮ್. ಇದು ಆನ್ಲೈನ್ ಕೋಚಿಂಗ್ ಪ್ರೋಗ್ರಾಮ್. ಯಾರಿಗೆ? ಎಲ್ಲ ನಾಗರಿಕರಿಗೆ. ಅವ್ರು ಯಾವ ರೀತಿ ಅವರು ಕೆಲಸ ಮಾಡಬೇಕಾಗತ್ತೆ, ವಿಶೇಷವಾದಂಥ ಜ್ಞಾನದ ಬಗ್ಗೆ ಏನಾದರೂ ಅಥವಾ ವಿಶೇಷವಾದ ಕೌಶಲ್ಯದ ಬಗ್ಗೆ ಅವ್ರಿಗೆ ಆನ್ಲೈನಲ್ಲಿ ಕಲಿಸ್ತಕ್ಕಂಥದ್ದು. ಅದಕ್ಕೇನೆ ಸಪ್ರೇಟ್ ಯೋಜನೆ ಇದು. ಎಲ್ಲರಿಗೂ ನಾಗರಿಕರಿಗೆ ಆನ್ಲೈನಲ್ಲೇ ಕೋಚಿಂಗು. ಅದಕ್ಕೆ ಅಂತಲೇ ಸಪ್ರೇಟ್ ಪೋರ್ಟಲ್ ಹೋಗಿದೆ, ಕರ್ಮಯೋಗಿ ಭಾರತ್ ಪೋರ್ಟಲ್ ಅಂತ. ಈ ಪೋರ್ಟಲಲ್ಲಿ ಹೋಗಿ ಲಾಗಿನ್ ಮಾಡಿಕೊಂಡ್ರೆ ಅವ್ರಿಗೆ ಆನ್ಲೈನಲ್ಲೇ ಫ್ರೀ ಕೋಚಿಂಗ್ ಸಿಗುತ್ತೆ. ಅಂದರೆ ಅವ್ರಿಗೆ ಒಂದು ಟ್ಯಾಲೆಂಟ್ಗೆ ಡಿಪೆಂಡ್ ಆಗಿ ಅವ್ರಿಗೆ ಏನು ಬೇಕೋ ಆ ಒಂದು ಕೋಚಿಂಗನ್ನು ಕೊಡ್ತಾರೆ ಅವರು. ಈಗ ಫಾರ್ ಎಕ್ಸಾಂಪಲ್, ಏನಾದರೂ ಮನೆಯಲ್ಲೇ ಕೂತ್ಕೊಂಡು ಮಾಡ್ತಕ್ಕಂಥ ಈ ಅಗರಬತ್ತಿಗಳಿರ್ಬೋದು, ಈ ರೇಷ್ಮೆ ಇರ್ಬೋದು, ಅದರ ರಿಲೇಟೆಡ್ ಆಗಿ ಏನೋ ಅದ್ರ ಬಗ್ಗೆ ಅವರು ಆನ್ಲೈನಲ್ಲಿ ಟ್ರೈನ್ ಮಾಡ್ತಾರೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನಿಮ್ಮ ಒಂದು ಸಮಯ ನಮಗೆ ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು ಸ್ನೇಹಿತರೆ ನಿಮಗೆ. ಮತ್ತು ನಿಮ್ಮಲ್ಲಿ ನಾನು ಕೇಳ್ಕೊಳ್ತಕ್ಕಂಥ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಓಕೆನಾ? ನನಗನ್ಸೋ ಪ್ರಕಾರ ಈ ಒಂದು ವಿಡಿಯೋನ ನಿಮಗೆ ಇಷ್ಟ ಆಗಲಿ ಅಂತಲೇ ನಾನು ಸ್ಲೈಡ್ಸ್ ಮುಖಾಂತರ ತುಂಬ ಅದ್ಭುತವಾಗಿ ನಾನು ಕಂಟೆಂಟ್ ವೈಸ್ ಮಾಡ್ಕೊಂಡು ಬಂದಿದ್ದೀನಿ. ಅದು ಇಂಪಾರ್ಟೆಂಟ್ ಟಾಪಿಕ್ಸ್ ಮಾತ್ರನೇ ಮಾಡಿರೋದು ನಾನು. ಇಂಪಾರ್ಟೆಂಟ್ ಸ್ಕೀಮ್ಸು 150 ಸ್ಕೀಮ್ಸ್ ಇದ್ದಾವೆ, ಅವೆಲ್ಲ ಎಕ್ಸಾಮಿಗೆ ಕೇಳಲ್ಲ. ಸೊ ಇವೆಲ್ಲ ಎಕ್ಸಾಮ್ಗಳಲ್ಲೆಲ್ಲ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಸ್ಕೀಮ್ಸ್ ಇವೆಲ್ಲ. ಅದಕ್ಕೋಸ್ಕರ ನಾನು ಸೆಲೆಕ್ಟ್ ಮಾಡಿಕೊಂಡು ನಿಮಗೆಲ್ಲ ಈ ಒಂದು ಮಾಹಿತಿನ ಹಂಚಬೇಕು ಅಂತೇಳಿ ತುಂಬ ಕಷ್ಟಪಟ್ಟಿದ್ದೀನಿ ಸ್ನೇಹಿತರೆ. ನನ್ನ ಕಷ್ಟಕ್ಕೆ, ನನ್ನ ಶ್ರಮಕ್ಕೆ ಪ್ರತಿಫಲ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ಥ್ಯಾಂಕ್ ಯು.